ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಒಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗಿಂದ ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಸೊ ಡೇ ಇನ್ ಮೈ ಲೈಫ್ ಶೂಟ್ ಮಾಡಿದ್ದೀನಿ ಇವತ್ತು. ಸೊ ಕಂಪ್ಲೀಟ್ ಡೇ ಯಾವ ರೀತಿ ಇತ್ತು ಅಂತ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ನನ್ನ ಹಸ್ಬೆಂಡ್ಗೆ ರಾಗಿ ದೋಸೆ ಮಾಡಿಕೊಡ್ತಿದ್ದೀನಿ. ಅದು ಹೇಗೆ ಮಾಡ್ತಿದ್ದೀನೋ ಒಂದು ಗೊತ್ತಿಲ್ಲ ನನಗೆ, ಬಟ್ ಆಯಿಲ್ ಹಾಕದೆ ಎಲ್ಲ ಮಾಡ್ತಿದ್ದೀನಿ. ಆ್ಯಂಡ್ ಸ್ವೀಟ್ ಪೊಟ್ಯಾಟೋನು ಸ್ವಲ್ಪ ತೊಗೊಂಡು ಬಂದಿದ್ದರು, ಆರ್ಡರ್ ಮಾಡಿದರು. ಸೊ ಅದರಿಂದ ಅದನ್ನು ಕೂಡ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ತುಂಬಾ ಚೆನ್ನಾಗಿತ್ತು ಅಂತ ಸ್ವೀಟ್ ಪೊಟ್ಯಾಟೊ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಕ್ಚುಲಿ ತುಂಬ ದಿನದ ನಂತರ ಆ ಥರದ್ದು ಸಿಕ್ಕಿದ್ದು. ಇನ್ನು ನಾನು ಆನ್ಲೈನಿಂದ ಸ್ವಲ್ಪ ಬೆಡ್ಶೀಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಇದು ಬಂದು ಇನ್ನೊಂದು ಬೆಡ್ಶೀಟು. ಇದು ಕೂಡ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕೂಡ ಅಷ್ಟೇ, ಏನಾದರೂ ಶೇಡ್ ಆದ್ರೂ ಏನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಏನು ಕೊಳೆ ಎಲ್ಲ ಕುತ್ಕೊಳ್ಳಲ್ಲ. ಆ ರೀತಿ ಕಲರ್ ಡಾರ್ಕ್ ಕಲರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಲುಕ್ ಕಾಣಿಸ್ತಿತ್ತು. ಬೆಡ್ಶೀಟು ಕೂಡ ಅಷ್ಟೇ ನನಗೆ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದ್ದು. ಸೊ ಯಾರಿಗಾದರೂ ಈ ಬೆಡ್ಶೀಟ್ದು ಲಿಂಕ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ನಾನು ಲಿಂಕ್ ಕಳಿಸ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಕಿಚನಿಗೆ ಬಂದೆ. ರೂಮ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಹಸ್ಬೆಂಡ್ ಹೋದ್ಮೇಲೆ ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಈ ನಡುವೆ. ಯಾಕಂದರೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಲ್ವಾ, ಸೊ ಅದರಿಂದ ಫಸ್ಟ್ ಅವ್ರಿಗೆ ತಿಂಡಿ ಮಾಡಿಕೊಟ್ಬಿಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಎದ್ದೊಳೋದು ಲೇಟ್ ಮಾಡ್ತೀನಲ್ವ, ಸೊ ಅದಕ್ಕೆ ಇನ್ನು ಕುಕ್ಕರಲ್ಲಿ ಇದ್ದಿದ್ದು ಸ್ವೀಟ್ ಪೊಟ್ಯಾಟೊ ಎಲ್ಲನೂ ತೆಗೆದು ಒಂದು ಬೌಲ್ಗೆ ಹಾಕ್ಬಿಟ್ಟು ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ಯೂಶ್ವಲಾಗಿ ನೈಟ್ ಮಾಡ್ತಿದ್ದೆ, ಇವಾಗ ಬೆಳಗ್ಗೆ ಹೊತ್ತು ಮನೇಲೇ ಇರೋದ್ರಿಂದ ಒಂದೇ ಸಲ ಕ್ಲೀನ್ ಮಾಡ್ಕೋತಿದ್ದೀನಿ. ಅದೇ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ ಮೊಟ್ಟೆ ಎಲ್ಲ ನಾನು ನೈಟ್ ಪ್ರಿಪೇರ್ ಮಾಡಿರ್ತೀನಲ್ವ, ಹಾಗೆ ಬೆಳಗ್ಗೆನೂ ಇವ್ರು ತಿನ್ನೋದ್ರಿಂದ ನನಗೆ ಗ್ಯಾಸ್ ಕ್ಲೀನ್ ಮಾಡಿದ್ರೂ ನೈಟ್ ಮಾಡಿದ್ರೂ ನನಗೆ ಸಮಾಧಾನ ಇರೋಲ್ಲ, ಬೆಳಗ್ಗೆ ಮತ್ತೆ ಮೊಟ್ಟೆ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವಾಗ ಬೆಳಗ್ಗೆ ಅವ್ರು ಹೋದ್ಮೇಲೆ ಎಲ್ಲನೂ ಒಂದು ಸಲ ಮತ್ತೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು. ಸೊ ಅದರಿಂದ ಒಂದೇ ಟೈಮ್ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಇವ್ರು ಹೋದ್ಮೇಲೆ ಅಂತೇಳಿ ಹಿಂಗೆ ಮಾಡ್ಕೋತಿದ್ದೀನಿ. ಆವಾಗಲೇ ಸ್ವಲ್ಪ ಸಮಾಧಾನ ಆಗುತ್ತೆ ಪೂಜೆ ಮಾಡೋಕ್ಕೆ. ಇಲ್ಲಾಂದರೆ ಎಗ್ಗೆಲ್ಲನೂ ಗ್ಯಾಸ್ ಸ್ಟವ್ ಮೇಲೆ ಬಾಯ್ಲ್ ಮಾಡಿಬಿಟ್ಟು ಪೂಜೆ ಮಾಡಬೇಕಂದ್ರೆ ಒಂಥರ ಅನಿಸ್ತಿರುತ್ತೆ. ಹಾಗೆ ಸಿಂಕಲ್ಲೆಲ್ಲ ಮೊಟ್ಟೆ ಸಿಪ್ಪೆ ಅದೆಲ್ಲ ಬಿಡಿಸಿರ್ತೀವಲ್ವ, ಹೂವು ಪೂಜೆಗೆಲ್ಲ ತೊಳ್ಕೊಳಕ್ಕೆ ಹೋಗಬೇಕು. ಸೊ ಅದೊಂಥರ ಕ್ಲೀನ್ ಅನಿಸ್ತಿರಲ್ಲ. ಸೊ ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡ್ಕೊತಿದ್ದೀನಿ. ಇನ್ನು ಇದಿಷ್ಟು ಮಾಡ್ಕೊಂಡ್ಮೇಲೆ ಇನ್ನು ಅವರಂತೂ ಟ್ಯೂಸ್ಡೇ ತಿನ್ನಲ್ಲ, ಹಾಗೆ ಸಾಟರ್ಡೆ ಹೊತ್ತು ತಿನ್ನಬೇಡಿ ಅಂತ ಹೇಳಿದ್ದೀನಿ. ಹಾಗೆ ಇವಾಗ ಆಷಾಢ ಶುಕ್ರವಾರ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಆದ್ದರಿಂದ ಶುಕ್ರವಾರ ಹೊತ್ತು ಕೂಡ ನಾವು ತಿಂತಿಲ್ಲ. ಆದಷ್ಟು ಸ್ವಲ್ಪ ನಾನ್ ವೆಜ್ ಎಲ್ಲನೂ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮುಂಚೆ ಎಲ್ಲ ನಾವು ಈ ವಾರ ಎಲ್ಲ ಫಾಲೋ ಮಾಡ್ತಿರಲಿಲ್ಲ. ನಮ್ಮ ಅಮ್ಮ ಮನೇಲಿದ್ದಾಗ ನಾನು ಫಾಲೋ ಮಾಡ್ತಿದ್ದೆ, ಬಟ್ ಇವ್ರ ಮನೇಲೆಲ್ಲ ಆ ಥರ ಎಲ್ಲ ಏನು ಫಾಲೋ ಮಾಡಲ್ಲ. ಸೊ ಅದರಿಂದ ಇವರೆಲ್ಲ ದಿನವೂ ತಿಂತಾರೆ. ಆದ್ದರಿಂದ ನಾನು ತಿಂತಿದ್ದೆ, ಬಟ್ ಆದರೂ ನಾನು ಇತ್ತೀಚೆಗೆ ಹೇಳ್ತಿದ್ದೀನಿ ಬೇಡ ಇನ್ಮೇಲೆ ಸಾಟರ್ಡೆ ಫ್ರೈಡೇ ಆ ಥರದ್ದೆಲ್ಲ ತಿನ್ನಬೇಡಿ ಅಂತೇಳಿ. ಸೊ ಅದಕ್ಕೆ ಹೆಂಗೋ ನಾನ್ ವೆಜ್ ಸ್ಕಿಪ್ ಮಾಡಿಬಿಟ್ಟು ಬರೀ ವೆಜ್ ಮಾತ್ರ ತಿನ್ನೋ ಥರ ಮಾಡಿಕೊಡ್ತಿದ್ದೀನಿ. ಹಾಗೆ ಇನ್ನೆಲ್ಲ ಒಂದು ಸೈಡಿಂದ ಕ್ಲೀನ್ ಮಾಡಿದ್ಮೇಲೆ ನನಗೊಂಥರ ಫುಲ್ಲು ಕಿಚನ್ ಕ್ಲೀನ್ ಆದಮೇಲೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಅಲ್ಲಿವರೆಗೂ ನಮಗೆ ಒಂದು ಟೀ ಮಾಡ್ಕೊಂಡು ಕುಡಿಯೋಕ್ಕೂ ಸಮಾಧಾನ ಇರೋಲ್ಲ. ಅವ್ರಿಗೆ ಮಾತ್ರ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಇನ್ನು ಅದು ಇತ್ತೀಚೆಗೆ ಅದನ್ನು ಕೂಡ ಕಂಟಿನ್ಯೂಸ್ ಆಗಿ ಮಾಡಿಕೊಡಲ್ಲ, ಯಾವಾಗಾದರೂ ಮನ್ಸಿಗೆ ಬಂದಾಗೆ ಮಾಡಿಕೊಡ್ತೀನಿ. ಬಟ್ ಅದೇ ಮಿಕ್ಕಿದ ದಿನ ಅವ್ರ ಮೊಟ್ಟೆ ಎಲ್ಲ ತಿನ್ನೋ ದಿವಸ ಇರುತ್ತಲ್ಲ, ಅಂಥ ದಿವಸ ಎಲ್ಲ ಎದ್ದು ಮಾಡಿಕೊಡ್ತೀನಿ. ಸಪೋಸ್ ಏನಾದರೂ ನನಗೂ ನಿದ್ದೆ ಬಂದುಬಿಟ್ಟಿದ್ರೆ ಲೇಟ್ ಆಗಿದ್ದರೆ ಅವರು ಹಂಗೆ ಎದ್ದೋಗ್ತಾರೆ. ಇನ್ನು ನಾನು ಆಮೇಲೆ ಕ್ಲೀನ್ ಮಾಡಿಕೊಡ್ತೀನಿ. ಯಾವಾಗಾದರೂ ಇಡ್ಲಿ ಈ ಥರದ್ದೆಲ್ಲನೂ ಸ್ಟೀಮ್ ಮಾಡೋ ಥರದ್ದೆಲ್ಲನೂ ತಿಂತಾರೆ. ಸೊ ಅದರಿಂದ ಈ ರೀತಿ ಮಾಡಿಕೊಡ್ತಿದ್ದೀನಿ. ಇನ್ನು ಒಂದು ಸೈಡಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದೀನಿ. ಇನ್ನು ಸಾಟರ್ಡೆ ಬಂದು ಫುಲ್ಲು ಡೀಪ್ ಕ್ಲೀನ್ ಮಾಡಿದ್ರಿಂದ ನನಗೆ ಇವಾಗ ಅಷ್ಟೊಂದು ಇಲ್ಲ. ಇದು ನಾನು ನಿಮಗೆ ತೋರಿಸ್ತಿರೋದು ಜಸ್ಟ್ ಆ್ಯಾವ್ರೇಜ್ ವೀಕ್ ಡೇಸಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ವೀಕ್ ಡೇಸಲ್ಲಿ ಇದೇ ರೀತಿ ಸಿಂಪಲಾಗಿ ಡೈಲಿ ಸೇಮ್ ಇದೇ ಥರ ಇರುತ್ತೆ. ಬಟ್ ಇದನ್ನು ನೈಟ್ ಮಾಡ್ತಿದ್ದೆ ಆಫೀಸ್ಗೆ ಹೋಗುವಾಗ, ಬಟ್ ಇವಾಗ ಮನೇಲಿ ಇರ್ತೀನಿ ಈಗ. ಸೊ ಅದಕ್ಕೋಸ್ಕರ ಈ ರೀತಿ ರೊಟ್ಟಿನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಪಾತ್ರೆಯನ್ನೇ ನಾನು ನೈಟಲ್ಲಿ ವಾಶ್ ಮಾಡಿದ್ದೀನಿ, ಗ್ಯಾಸ್ ಮಾತ್ರ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ತೀನಿ. ಅದರಿಂದ ಸ್ವಲ್ಪನೇ ನೀವೇ ಅಬ್ಸರ್ವ್ ಮಾಡ್ಕೊಂಡು ಇವಾಗ ಮಾಡಿರೋ ಪಾತ್ರೆ ಮಾತ್ರ ಸಿಂಪಲ್ ಇದೆ. ಸಿಂಪಲ್ ಏನು ಇವಾಗ ಪಾತ್ರೆಗಳನ್ನ ಜಾಸ್ತಿ ಇಟ್ಕೊಂಡಿಲ್ಲ. ಸೊ ಎಲ್ಲ ಒಂದ್ಸಲ ಗ್ಯಾಸ್ ಲೆವೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಪಾತ್ರೆಗಳೇನೇನಿದೆ ಅದನ್ನೆಲ್ಲ
ಇನ್ನು ಹಾಲಲ್ಲೂ ಅಷ್ಟೇ ಇವಾಗ ಡೈಲಿ ಒಂದು ಸಲ ಈ ರೀತಿ ಸೋಫಾ ಹಾಗೆ ಟಿ ವಿ ಕ್ಯಾಬಿನೆಟ್ ಇರಲಿ ಅದೆಲ್ಲನೂ ಒಂದು ಸಲ ಒರೆಸ್ಕೊಂಡ್ಬಿಡ್ತೀನಿ. ಅದರಿಂದ ಸ್ವಲ್ಪ ಧೂಳೆಲ್ಲ ಕಾಣಿಸಲ್ಲ ಅಂತೇಳಿ ಒಂದು ವೆಟ್ ಕ್ಲಾತ್ ಮಾಡ್ಕೊಬಿಟ್ಟು ಎಲ್ಲ ನೀಟಾಗಿ ಡಸ್ಟ್ ಎಲ್ಲ ಏನಿದೆ ಅದನ್ನೆಲ್ಲ ತೆಗೆದುಬಿಡ್ತೀನಿ. ಸೊ ಸೋಫಾ ಕೂಡ ಸ್ವಲ್ಪ ನೀಟಾಗಿರುತ್ತೆ. ಇನ್ನು ಟಿ ವಿ ಹತ್ರನೂ ಅಷ್ಟೇ ಡೈಲಿ ಡಸ್ಟ್ ಬಂದೇ ಬರುತ್ತೆ. ಸೊ ಅದಕ್ಕೆ ಇತ್ತೀಚೆಗೆ ಮುಂಚೆ ಎಲ್ಲ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತಿದ್ದೆ, ಈಗ ಆಲ್ಟರ್ನೇಟ್ ಒನ್ ಡೇ ತೆಗೆದು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಒಂದು ಸೈಡಿಂದ ಈ ರೀತಿ ಎಲ್ಲ ಡಸ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನು ಒಳಗಡೆಯಿಂದ ಕ್ಲೀನಾಗಿ ಒಂದ್ಸಲ ಕಸ ಗುಡಿಸ್ಕೊಂಡ್ಬಿಟ್ಟು ಮನೆ ಒರೆಸೋದು ಅಷ್ಟೇ. ಸೊ ಇದು ಬೆಳಗ್ಗೆ ನಂದು ಆ್ಯಕ್ಚುಲ್ ರೊಟೀನ್ ಇದೇ ರೀತಿ ಇರುತ್ತೆ. ನನ್ನ ಮನೆಯೆಲ್ಲ ಒರೆಸಿದ್ಮೇಲೆ ಈ ರೀತಿ ಸಿಂಪಲಾಗಿ ಅರಿಶಿನ ಎಲ್ಲ ಉಜ್ಜಿಬಿಟ್ಟು ಬಾಗಿಲಿಗೆ ರಂಗೋಲಿನೂ ಕೂಡ ಹಾಕ್ಕೊಂಡೆ. ಆ್ಯಂಡು ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ಲಾಗಿನ್ ಮಾಡೋಕ್ಕಾಗುತ್ತೆ ಅಂತೇಳಿ ಬೇಗ ಬೇಗ ಸ್ನಾನ ಕೂಡ ಮುಗಿಸ್ಕೊಂಡು ಆ್ಯಂಡ್ ಇತ್ತೀಚೆಗೆ ಡೈಲಿ ತಲೆಗೆ ಸ್ನಾನ ಮಾಡ್ತಿದ್ದೀನಿ. ಸೊ ಮನೆಯಲ್ಲಿ ದೇವ್ರ ದೀಪ ಹಚ್ಚೋದಕ್ಕೆ ಹೆಂಗಿದ್ರು ನಾನು ಮನೇಲಿ ಇರ್ತೀನಲ್ವಾ, ಸೊ ಅದೇ ದೇವ್ರ ಪೂಜೆ ಮಾಡಿದ್ರೆ ಹೋಗ್ಬಿಟ್ರೆ ಏನೋ ಒಂಥರ ಅನಿಸ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ಡೈಲಿ ತಲೆಗೆ ಸ್ನಾನ ಮಾಡ್ತೀನಿ. ಸಪೋಸ್ ಏನಾದ್ರು ನಾವು ನಾನ್ ವೆಜ್ ಎಲ್ಲ ತಿಂದಿದ್ರೆ ಮಾಡದೆ ಅಂತೂ ನಾನು ಪೂಜೆ ಮಾಡಲ್ಲ. ಆ ಥರ ಏನಾದರೂ ತಲೆಗೆ ಸ್ನಾನ ಮಾಡಲ್ಲ ಅನ್ನೋ ದಿವಸ ನಾನು ಪೂಜೆನೇ ಮಾಡೋಕ್ಕೆ ಹೋಗಲ್ಲ ಆ ರೀತಿ. ಸೊ ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ಪೂಜೆ ಮಾಡಲೇಬೇಕಂತ ಮಾಡ್ತಿದ್ದೀನಿ. ಹಾಗೆ ಬಾಗಿಲಿಗೆಲ್ಲ ಅರಿಶಿನ ಎಲ್ಲ ಉಜ್ಜಿದ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ರಂಗೋಲಿ ಎಲ್ಲ ಈ ರೀತಿ ಹಾಕಿದ್ರೆ ಒಂಚೂರು ಕೂಡ ಅಳಿಸೋಗಲ್ಲ. ನಾಳೆ ಬೆಳಗ್ಗೆವರೆಗೂ ಕೂಡ ಹಂಗೆ ಚೆನ್ನಾಗೇ ಇರುತ್ತೆ, ಏನೂ ಕೂಡ ಒಂದು ಸ್ವಲ್ಪನೂ ಕೂಡ ಸ್ಮಡ್ಜ್ ಆಗಲ್ಲ. ಸೊ ಆ ರೀತಿ ಸೊ ಸಿಂಪಲ್ಲಾಗಿ ದೇವ್ರ ಪೂಜೆ ಸಾಮಾನೆಲ್ಲ ಇಟ್ಟು ಇನ್ನು ಹೂವು ಇಟ್ಟು ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ಹೂವು ಇಟ್ಟು ಪೂಜೆ ಮಾಡಿರಲಿಲ್ಲ. ಅದೇ ಹೇಳಿದ್ನಲ್ವ, ನನ್ನ ಹಸ್ಬೆಂಡು ಪೂಜೆಗೆ ಹೂವು ಮಾತ್ರ ಮರ್ತ್ಕೊಂಡು ಬರ್ತಿದ್ರು ಆ್ಯಂಡ್ ಲಾಸ್ಟಿಗೆ ನೆನ್ನೆ ತಂದು ಕೊಟ್ಟಿದ್ದಾರೆ. ಇನ್ನು ಶಾಲಿನಿ ಅಕ್ಕ ಇದ್ದಾರಲ್ಲ, ಅವರು ನನಗೆ 2 ನೈಟಿನ ತೊಗೊಂಡು ಬಂದು ಕೊಟ್ಟಿದ್ದರು.
ಇನ್ನು ಜಸ್ಟ್ ಆವಾಗಷ್ಟೇ ಎದ್ದು ಒಂಚೂರು ತಲೆ ಬಚ್ಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಹೋಗ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದೇ ಬಿಟ್ಟರು. ಆ್ಯಂಡ್ ಅವ್ರಿಗೆ ಈ ರೀತಿ ಸ್ಟ್ರೈಟ್ನಿಂಗ್ ಮಾಡೋದಾಗಲಿ, ರೆಡಿ ಆಗೋದಾಗಲಿ, ವಿಡಿಯೋ ಪೋಸ್ಟ್ ಮಾಡಿದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಬಂದುಬಿಟ್ಟು ಕೇಳ್ತಿದ್ದಾರೆ, ಏನಕ್ಕೆ ಅದನ್ನು ವೀಡಿಯೋ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಿದ್ದೆ ಸ್ಟ್ರೈಟ್ನಿಂಗ್ ಮಾಡೋದನ್ನ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ. ಆಮೇಲೆ ಅವ್ರು ಸುಮ್ಮನೆ ಹೊರಟೋಗ್ಬಿಟ್ರು. ಇನ್ನು ಹೀಗೆ ನನಗೆ ಅಂತ ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ ಆಗೋಲ್ಲ. ಬರೀ ಮನೆ ಕೆಲಸ ಅದು ಇದು ಮಾಡಿಕೊಂಡೇ ಇದ್ದೋಗ್ಬಿಡ್ತೀನಿ. ತಲೆ ಬಾಚೋದಕ್ಕೂ ಟೈಮ್ ಇರೋಲ್ಲ, ಆ ರೀತಿ ಇರುತ್ತೆ. ಸೊ ಒಂದೊಂದು ಸೆಕೆಂಡ್ನು ಕ್ಯಾಲ್ಕುಲೇಟ್ ಮಾಡಿ ವರ್ಕ್ ಮಾಡೋದಾಗಿರುತ್ತೆ ನನಗೆ. ಬೆಳಗ್ಗೆ ಎದ್ದರೆ ಮನೆ ಕೆಲಸ ಎಲ್ಲ ಮಾಡಿ ಲಾಗಿನ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗಿಬಿಡುತ್ತೋ ಅಂತ ಅದನ್ನು ಮಾಡಬೇಕು. ಹಾಗೆ ಆಫೀಸಲ್ಲಿ ವರ್ಕ್ ಏನಿರುತ್ತೆ ಆ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ಹಾಗೆ ಇನ್ನು ನನ್ನ ಹಸ್ಬೆಂಡ್ಗೆ ಇವ್ರಿಗೆ ಏನು ಬೇಕೋ ಅದೊಂದು ಪ್ರಿಪೇರ್ ಮಾಡಬೇಕು. ಇನ್ನು ಅಪ್ಪಗೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡಬೇಕು. ಇದೇ ರೀತಿ ಫುಲ್ ಟಯರ್ಡ್ ಆಗಿಬಿಟ್ಟಿರುತ್ತೆ ನನಗಂತೂ. ದಿನ ಪೂರ್ತಿ ನನಗೆ ಟೈಮ್ ಕೊಟ್ಕೊಳ್ಳೋಕ್ಕೆ ಆಗಿರಲ್ಲ. ಮನೇಲಿದ್ದರೆ ಫ್ರೀಯಾಗಿರ್ತಾರೆ ಅಂತ ಅಂದ್ಕೊತಾರೆ. ಬಟ್ ನನಗೆ ಸ್ಯಾಟರ್ಡೇಸೇ ಸ್ವಲ್ಪ ಫ್ರೀ ಅನಿಸೋದು. ಯಾಕಂದರೆ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳಿ ಸ್ಯಾಟರ್ಡೇ ಮತ್ತು ಸಂಡೇ ಯಾವಾಗ ಬರುತ್ತೋ ಅಂತ ನಾನು ವೆಯ್ಟ್ ಮಾಡ್ತಿರ್ತೀನಿ. ಇನ್ನು ಇವ್ರು ಬಂದಿದ್ದಾದಮೇಲೆ ಮುದ್ದೆ ಮತ್ತು ಚಟ್ನಿನ ಮಾಡಿಕೊಟ್ಟೆ. ಇದನ್ನು ಮಾಡೋದು ಇವಾಗ ನನಗೆ ಈಸಿ ಆಗಿಬಿಟ್ಟಿದೆ. ಫಸ್ಟೆಲ್ಲ ಮುದ್ದೆ ಮಾಡೋದಂದರೆ ನನಗೆ ಇವಾಗ ಒಂದು 3 ಡೇಸಿಂದನೇ ಸ್ಟಾರ್ಟ್ ಮಾಡಿದ್ದು. ಒಬ್ಬರಿಗಾದರೆ ಮಾಡ್ತೀನಿ, ಬಟ್ ಜಾಸ್ತಿ ಜನಕ್ಕೆಲ್ಲ ಮಾಡೋಕ್ಕೆ ನಂಗೆ ಬರಲ್ಲ. 1-2 ಮುದ್ದೆ ಮಾಡ್ಬೋದು ಅಷ್ಟೇ. ಸೊ ಅದಕ್ಕೆ ಅವ್ರಿಗೆ ಬೇಗ ಮಾಡಿಕೊಟ್ಟೆ. ಇನ್ನು ಮಾಡಿಕೊಟ್ಬಿಟ್ಟು ಒಂದೇ ಸಲ ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ ಅಲ್ಲಿಂದ ಅಲ್ಲಿಗೆ. ಸೊ ಪಾತ್ರೆ ಎಲ್ಲ ಸ್ಟಾಕ್ ಇಟ್ಕೊಳ್ಳಲ್ಲ. ಇನ್ನು ಮತ್ತೆ ಆ್ಯಸ್ ಯೂಶ್ವಲ್ ವರ್ಕ್ನ ಕಂಟಿನ್ಯೂ ಮಾಡಬೇಕು. ಹಾಗೆ ಮತ್ತೆ ಒಂದು 4 o'clock ಮತ್ತು ಇನ್ನೊಂದು 7 o'clockವರೆಗೂ ಕೂತ್ಕೊಂಡು ವರ್ಕ್ ಮಾಡಿಬಿಟ್ಟು ಇನ್ನು ಸಂಜೆ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಪಾಪು ಜೊತೆಯಲ್ಲಿ ಮತ್ತು ಅಕ್ಕ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮತ್ತು ಇನ್ನು ದೇವ್ರ ಪೂಜೆ ಮಾಡಬೇಕಲ್ಲ, ಆ್ಯಸ್ ಯೂಶ್ವಲ್ 6:30ಗೆ ಎಲ್ಲ ಲಾಗೌಟ್ ಮಾಡಿಬಿಟ್ಟು ಮತ್ತು ಆಫೀಸ್ಗೆ ಪೂಜೆ ಮಾಡಿ ಇನ್ನು ನೈಟ್ ಡಿನ್ನರ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಇದಿಷ್ಟು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮೆನಿ ಮೆಂಬರ್ಸ್ ಫಾರ್ 88 ಸಬ್ಸ್ಕ್ರೈಬರ್ಸ್. ಆ್ಯಂಡ್ ನನಗೆ ಒಂದೊಂದು ವೀಡಿಯೋಗೂ ಒಂದೊಂದು ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಅದೇ ನಂಗೆ ತುಂಬ ಖುಷಿ ಕೊಡ್ತಿದೆ ಆ್ಯಕ್ಚುಲಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಆ್ಯಂಡ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.